ಮಜ್ಜಿಗೆ ಒಳ್ಳೇದಾ ಮೊಸರು ಒಳ್ಳೇದಾ ಅಂತ ಇದು ಕಾಮನ್ ಆಗಿ ನನ್ನ ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಕ್ಟೀಸಲ್ಲಿ ಕೇಳ್ತಾ ಇರ್ತಾರೆ. ಈಗ ಎರಡೂ ಒಂದು ಥರ ಪೌಷ್ಟಿಕಾಂಶ, ನ್ಯೂಟ್ರಿಷಸ್ಸು, ಫರ್ಮೆಂಟೆಡ್ ಡೈರಿ ಫುಡ್ಸು, ನಮ್ಮ ಡೈಲಿ ಒಂದು ಆರೋಗ್ಯಕರವಾಗಿರೋ ಡಯಟ್ಗೆ ಎರಡೂ ಒಳ್ಳೆಯದು. ಈಗ ಮೊಸರು ಕೆಲವರಿಗೆ ಪ್ರೋಟೀನ್ ಬೇಕು, ಸ್ವಲ್ಪ ನನಗೆ ಜಾಸ್ತಿ ಹೊತ್ತು ಹೊಟ್ಟೆ ಫುಲ್ ಇರಬೇಕು ಅಂದರೆ ಮೊಸರು ತಗೊಳ್ಳಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಲಿ, ಮಧ್ಯಾಹ್ನ ನೀವು ಲಂಚ್ಗೆ ಊಟಕ್ಕಾಗಲಿ. ಕೆಲವ್ರಿಗೆ ನನಗೆ ಮೊಸರು ತಿಂದರೆ ಹೆವಿ ಅನಿಸುತ್ತೆ ಅಥವಾ ಈ ಯೋಗರ್ಟು ಇಂಥವೆಲ್ಲ ತಿಂದರೆ ಹೆವಿ ಅನಿಸುತ್ತೆ ಅಂದರೆ ನೀವು ಮಜ್ಜಿಗೆಗೆ ಹೋಗಿ, ಯಾಕಂದರೆ ಅದು ಲೈಟರ್ ಆಪ್ಷನ್ನು. ಒಂದು ನೀರಿನ ಅಂಶ ಇರುತ್ತೆ, ಎಸ್ಪೆಷಲಿ ಬೇಸಿಗೆ ಇಂಥ ಟೈಮಲ್ಲಿ ಅಥವಾ ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಥರ, ಯಾಕಂದರೆ ಅದರಲ್ಲಿ ಕ್ಯಾಲರೀಸ್ ಕಡಿಮೆ ಇರುತ್ತೆ ಮೊಸರು ಕಂಪೇರ್ ಮಾಡಿದ್ರೆ. ಬಟ್ ಆದಷ್ಟು ಈ ಫ್ಲೇವರ್ಡ್ ಅಂದರೆ ಸ್ವೀಟ್ ಮಾಡಿರೋವಂಥದ್ದು ಅಥವಾ ತುಂಬ ಉಪ್ಪು ಹಾಕಿರೋವಂಥ ಮಜ್ಜಿಗೆ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಮನೇಲಿ ಮಾಡ್ಕೊಂಡಿರೋ ಮೊಸರು, ಮನೇಲಿ ಮಾಡ್ಕೊಂಡಿರೋ ಮಜ್ಜಿಗೆ, ಬೇಕಾದ್ರೆ ಮಜ್ಜಿಗೆಗೆ ಒಂದು ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು ಅಥವಾ ಜೀರಿಗೆ ಹಾಕ್ಕೊಂಡು ಅದು ಒಂದು ಅದ್ಭುತವಾಗಿರೋವಂಥ ಡ್ರಿಂಕ್ ಅದು.